ಐ ವಾಂಟ್ ಯು ಟು ಬಿ ರಿಚರ್, ಸ್ಮಾರ್ಟರ್, ಹ್ಯಾಪಿಯರ್. ನನ್ನ ಶೋನಲ್ಲಿ ವಿಜಯ್ ಸಂಕೇಶ್ವರ್ ಅವರು ಬಂದಿದ್ರು. 5,000 ಲಾರಿಗಳಿದೆ ಅವ್ರ ಹತ್ರ. ಒನ್ ಆಫ್ ದ ರಿಚೆಸ್ಟ್ ಪೀಪಲ್ ಇನ್ ಕರ್ನಾಟಕ. ನಾನು ಅವ್ರು ಕೇಳಿದ ಮೊದಲನೇ ಪ್ರಶ್ನೆ, ಸರ್ ದುಡ್ಡು ಹೆಂಗ್ ಸರ್ ಮಾಡೋದು? ಅದಕ್ಕೆ ಅವ್ರು ಹೇಳಿದ್ರು, ದುಡ್ಡು ಮಾಡ್ಬೇಕು ಅಂದ್ರೆ ದುಡ್ಡಿನ ಹಿಂದೆ ನೀನ್ ಓಡ್ಬೇಡ, ಆದ್ರೆ ಓಡೋದನ್ನ ನಿಲ್ಲಿಸ್ಬೇಡ ಅಂದ್ರು. ಅಷ್ಟೇ. ಅದು ದುಡ್ಡಿನಿಂದ ಓಡ್ಬೇಕಾಗಿಲ್ಲ. ಬಟ್ ನೀವ್ ಏನ್ ಕೆಲಸ ಮಾಡ್ತಿದ್ರೋ, ಈಗ ನಿಮ್ ಕೆಲಸ ಏನು? ಸೆಕೆಂಡ್ PU ಎಕ್ಸಾಮ್ ಪಾಸ್ ಮಾಡೋದು. ರೈಟ್ ನೌ ದಟ್ ಇಸ್ ಯುವರ್ ಡ್ಯೂಟಿ. ಆ ಕೆಲಸವನ್ನ ನೀವು ಪರ್ಫೆಕ್ಟ್ ಆಗಿ ಮಾಡಿದ್ರೆ ದುಡ್ಡು ಆಟೋಮೆಟಿಕ್ ನಿಮ್ ಹಿಂದೆ ಬಂದೇ ಬರುತ್ತೆ. ಡೂಯಿಂಗ್ ಯುವರ್ ಡ್ಯೂಟಿ ಪರ್ಫೆಕ್ಟ್ಲಿ ಇಸ್ ದ ಫಸ್ಟ್ ಸೀಕ್ರೆಟ್ ಆಫ್ ವೆಲ್ತ್. ಎರಡನೇದು ಸ್ಮಾರ್ಟರ್. ಹೌ ಡು ಯು ಬಿಕಮ್ ಸ್ಮಾರ್ಟರ್? ನೀವೆಲ್ಲರೂ ಸ್ಮಾರ್ಟ್ ಆಗಿ ಕಾಣ್ತೀರಾ, ಭಯಂಕರ ಜಾಂಡ ತರ ಕಾಣ್ತೀರಾ, ಬಟ್ ಸಾಲಲ್ಲ. ಇದಕ್ಕಿಂತ ಸ್ಮಾರ್ಟ್ ಆಗ್ಬೇಕು ನೀವು. ಅದೇಗ್ ಮಾಡೋದು? ಒಬ್ಬ ಬರ್ತಾನೆ ಗರಗಸ ತಗೊಂಡು, ಮರ ನೋಡ್ತಾನೆ, ಕುಯ್ತಾನೆ 8 ಗಂಟೆ ಆಗುತ್ತೆ, ಮರ ಬೀಳುತ್ತೆ. ಇನ್ನೊಬ್ಬ ಬರ್ತಾನೆ, ಮೊದ್ಲು ಗರಗಸ ನೋಡ್ತಾನೆ, ಅಯ್ಯೋ ಶಾರ್ಪ್ ಇಲ್ವಲ್ಲ ಗರಗಸ ಅಂತ. ಅರ್ಧ ಗಂಟೆ ಫಸ್ಟ್ ಗರಗಸನ ಶಾರ್ಪ್ ಮಾಡ್ತಾನೆ, ಆಮೇಲೆ ಶುರು ಮಾಡ್ತಾನೆ, 1 hour ಬೀಳುತ್ತೆ. ದಟ್ ಇಸ್ ಕಾಲ್ಡ್ ಶಾರ್ಪನಿಂಗ್ ದ ಟೂಲ್ಸ್ ಅಂತ. ಗುರುವೆ ಬೆಳಗಿಂದ ಓದ್ದೆ ಗುರುವೆ, ಟೇಸ್ಟ್ ಅದು. ಹೇಗೆ ಓದ್ತಾ ಇದ್ದೀರಾ? ಆರ್ ಯು ಡೂಯಿಂಗ್ ಇಟ್ ದ ರೈಟ್ ವೇ ಅನ್ನೋದು. ದಟ್ ಇಸ್ ಕಾಲ್ಡ್ ಶಾರ್ಪನಿಂಗ್ ದ ಸ್ಕಿಲ್ ಸೆಟ್ ಅಂತ. ನಿಮಗೆ ಗೊತ್ತಿರೋ ವಿಷಯವನ್ನ ಇನ್ನೂ ಶ್ರೇಷ್ಠವಾಗಿ ಹೇಗ್ ಮಾಡಬಹುದು ಅನ್ನೋದು ಒಂದು ವಿಷಯ. ಇನ್ನೊಂದು ಏನಾಗಿದೆ, ಈಗ ಪ್ರಪಂಚದಲ್ಲಿ ಮಲ್ಟಿಪಲ್ ಸ್ಕಿಲ್ಸ್ ಗೊತ್ತಿರಬೇಕು. ಒಂದು ಸ್ಕಿಲ್ ಗೊತ್ತಿದ್ರೆ ಸಾಲಲ್ಲ. ಈಗ ನಾನು ಬಟರ್ಫ್ಲೈ ಅಂತ ಒಂದು ಫಿಲ್ಮ್ ಡೈರೆಕ್ಟ್ ಮಾಡ್ತಿದ್ದೀನಿ. ಈ ಫಿಲ್ಮ್ ಏನಾಗ್ಬಿಟ್ಟಿದೆ ಅಂದ್ರೆ, ತಮಿಳು, ತೆಲುಗು, ಕನ್ನಡ, ಮಲಯಾಳಂ 4 ಬರ್ತಾ ಇದೆ. ಅವ್ರಿಗೆ ಎಂತ ಡೈರೆಕ್ಟರ್ ಬೇಕು ಅಂದ್ರೆ, ಅವ್ರಿಗೆ ತಮಿಳು ಗೊತ್ತಿರ್ಬೇಕು, ಕನ್ನಡನೂ ಗೊತ್ತಿರ್ಬೇಕು, ತೆಲುಗುನು ಗೊತ್ತಿರ್ಬೇಕು. ಆತರ ಇದ್ರೆ ಮಾತ್ರ ಆ ಪೊಸಿಷನ್ ಸಿಗುತ್ತೆ. ಹಾಗಾಗಿ ಎನಿ ಅಡಿಷನಲ್ ಸ್ಕಿಲ್, ನಿಮ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅದು ಓದ್ಕೊಳ್ಳಿ, ಅದು ಬೇಕಾಗುತ್ತೆ. ಅದ್ರ ಜೊತೆಗೆ ನೀವ್ ಏನು ಹೊಸದಾಗಿ ಕಲ್ತ್ರು, ಅದು ಭಾಷೆ ಇರ್ಬೋದು, ಸಂಗೀತ ಇರ್ಬೋದು, ಅದು ಕೋಡಿಂಗ್ ಇರ್ಬೋದು, ಎನಿಥಿಂಗ್, ಅದು ನಿಮ್ಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನಿಮ್ ಸಹಾಯ ಮಾಡುತ್ತೆ. ಸೊ ಯು ಮಸ್ಟ್ ಮಲ್ಟಿಪ್ಲೈ ಯೋರ್ ಸ್ಕಿಲ್ಸ್, ರೈಟ್? ಅಂಡ್ ದೆನ್ ಹ್ಯಾಪಿಯರ್. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ನಾ ಎಷ್ಟೋ ಜನ ಶ್ರೀಮಂತರು ನೋಡಿದೀನಿ, ಬಟ್ ದೇ ನಾಟ್ ಹ್ಯಾಪಿ. ಸೊ ಈ ಖುಷಿ ಅನ್ನೋದೇನು? ಒಂದು ನನ್ ಸ್ಪಷ್ಟವಾಗಿ ವೀಕೆಂಡ್ ಇದ್ರ ರಮೇಶ್ ಗೊತ್ತಾಯ್ತ್ರಿ. ತುಂಬಾ ಹ್ಯಾಪಿ ಯಾರು ಗೊತ್ತೇನ್ರಿ? ಅವ್ರ ತಲೆಯಲ್ಲಿ ಏನಿದೆಯೋ ಅದನ್ನೇ ಮಾತಾಡ್ತಾರೆ, ಏನ್ ಮಾತಾಡ್ತಾರೋ ಅದನ್ನೇ ಮಾಡ್ತಾರೆ. ಕೆಲವರು ತಲೆಯಲ್ಲಿ ಒಂದಿಟ್ಕೊಂಡು ಬಾಯಲ್ಲಿ ಇನ್ನೇನೋ ಹೇಳಿ, ಬಾಯಲ್ಲಿ ಹೇಳಿದಿನ ಬಿಟ್ಟು ಇನ್ನೇನೋ ಮಾಡ್ತಾರೆ. ಈ ಸಿಂಕ್ ಇಲ್ಲದೆ ಇದ್ದಾಗ ಹ್ಯಾಪಿನೆಸ್ ನ ಕೊರತೆ ಕಾಣುತ್ತೆ. So it's about aligning your thoughts, your words and actions. ಮುಂದೆ ಹೋಗೋಣ. ಪ್ರತಿಯೊಬ್ರು ನಿಮಗ್ ನೀವೇ ಹೇಳ್ಕೊಳ್ಳಿ, ಐ ಆಮ್ ಸ್ಪೆಷಲ್ ಅಂತ. ಪ್ರತಿಯೊಬ್ರು, ನಾನ್ ಆರ್ಡಿನರಿ, ಅವನ್ ಮುಂದೆ ನಾನೇನಿಲ್ಲ.